ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಕಠೋರ ವಚನದ ಬಗ್ಗೆ ಹೇಳುತ್ತೇನೆ. ಒಂದು ಮನೆಯಲ್ಲಿ ಸಾಕಷ್ಟು ಜನ ಮಕ್ಕಳಿದ್ರು. ಅವರನ್ನ ಶಾಲೆಗೆ ಹೋಗ್ರಪ್ಪ ಅಂತ ಹೇಳಿ ಕಳಿಸಿದ್ರು. ಶಾಲೆ ಒಂದು 5-6 ಮೈಲ್ ದೂರ ಆಗ್ತಾ ಇತ್ತು. ಶಾಲೆಗೆ ಹೋಗೋದು ಬಿಟ್ಟು ಆ ತುಂಟ ಹುಡುಗರು ರಾಜನ ಅರಮನೆಯನ್ನ ನೋಡೋದಿಕ್ಕೆ ಹೋದ್ರು. 7 ಮಾಡಿಯ ಮೇಲೆ ರಾಜ ಕೂತಿದ್ದ. ಹುಡುಗರು ಅಲ್ಲಿಗೆ ಹುಡ್ಕೊಂಡು ಮೇಲೆ ಎಲ್ಲ ನೋಡ್ತಾ ಹೋದ್ರು. ರಾಜ ಬಹಳ ದಪ್ಪವಾಗಿ, ಅಂದ್ರೆ ಭಾರವಾಗಿ, ದಪ್ಪವಾಗಿ, ಎತ್ತರವಾಗಿದ್ದ. ಹುಡುಗರು 3-4 ಜನ ಹುಡುಗರು ಹೋಗಿದ್ರು ಅಲ್ಲಿಗೆ ನೋಡೋದಿಕ್ಕೆ. ಅದರಲ್ಲಿ ಸಣ್ಣ ಹುಡುಗ ಕೇಳ್ದ, ಅಲ್ಲಲ್ಲೋ ರಾಜ ಇಷ್ಟು ದಪ್ಪ ಇದ್ದಾನೆ, ಇಷ್ಟು ದೊಡ್ಡ ಇದ್ದಾನೆ, ರಾಜ ಸತ್ರೆ ಕೆಳಗಡೆ ಹೇಗೆ ತಗೊಂಡು ಹೋಗ್ತಾರೆ ಅಂತ ಕೇಳ್ದ. ಅದಕ್ಕೆ ಈ ಕಠೋರ ಮಾತನ್ನ ಕೇಳಿ ಅಲ್ಲಿ ಇದ್ದಂತ ಸೈನಿಕರು ಆ ಹುಡುಗರನ್ನೆಲ್ಲ ಹೊಡೆದು ಕಟ್ಟಿ ಹಾಕಿಬಿಟ್ರು. ಇದು ಅಪ್ಪನಿಗೆ ಗೊತ್ತಾಯ್ತು. ಅಪ್ಪ ಮಕ್ಕಳನ್ನ ಬಿಡಿಸೋದಿಕ್ಕೆ ರಾಜನ ಅರಮನೆಗೆ ಹೋದ. ಅಲ್ಲಿ ಹೋಗಿ ಮಕ್ಕಳಿಗೆ ಹೇಳ್ದ, ಅಲ್ಲ ಮಕ್ಕಳೇ, ನೀವೆಷ್ಟು ಜಾಣರು ಇದ್ದೀರಿ. ರಾಜ ಸತ್ರೆ ಅವನನ್ನು ತುಂಡು 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 ಮಾಡಿ ತಗೊಂಡು ಹೋಗ್ತಾರೆ ಕೆಳಗಡೆ, ಅಥವಾ ಮೇಲಿನಿಂದ ಕೆಳಗಡೆ ಬೀಳಿಸ್ತಾರೆ. ನೀವು ಯಾಕ್ರೋ ಬೇಕಾಗಿತ್ತು ಅಂತ ಹೇಳ್ದ. ಈ ಕಠೋರ ವಚನವನ್ನು ಕೇಳಿ ಆ ಅಪ್ಪನನ್ನು ಕೂಡ ಕಟ್ಟಾಕಿ ಹೊಡೆದ್ರು ಅವರು ಸೈನಿಕರು. ಇಂಥ ಮಾತುಗಳನ್ನ ಮಾತಾಡ್ತಾನೆ. ಅಜ್ಜನಿಗೆ ಗೊತ್ತಾಯ್ತು ಮನೆ ಒಳಗಡೆ ಇವರು ಎಲ್ಲನೂ ರಾಜನ ಹತ್ರ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಅಜ್ಜ ಬಂದು ಇವ್ರನ್ನ ಕಟ್ಟಾಕಿದಾರೆ. ನೋಡ್ರಿ, ಅಲ್ಲೋ ನಿಮ್ಗೆ ಯಾಕೆ ಬೇಕಾಯ್ತು, ಶಾಲೆಗೆ ಹೋಗ್ರಿ ಅಂದ್ರೆ ಶಾಲೆಗೆ ಹೋಗಲ್ಲ, ಇವ್ನು ನೋಡ್ರಿ ಹಿಂಗ್ ಮಾಡಿದಾನೆ. ರಾಜ ಸತ್ರೆ ಅರಮನೆ ಸಹಿತವಾಗಿ ಎಲ್ಲನೂ ಕೆಳಗಡೆ ಬೆಂಕಿ ಹಾಕಿ ಸುಡ್ತಾರ, ನಿಮ್ಗೆ ಯಾಕೆ ಬೇಕದು ಅಂತ ಹೇಳ್ದ. ಅಜ್ಜನ ಮಾತನ್ನು ಕೇಳಿ ಕೂಡ ಅವರು ಸಿಟ್ಟಾಗಿ ಸೈನಿಕರೆಲ್ಲ ಅವನನ್ನು ಕಟ್ಟಾಕಿ ಬಡದ್ರು. ಆವಾಗ ಅಜ್ಜಿ ಉಳಿದ್ಲು. ಅಜ್ಜಿ ಬಂದು ಹೇಳಿದ್ಲು, ಇವರಿಗೆ ಕಣ್ಣಿನ ರೋಗ ಇದೆ, ಇವರನ್ನ ಕ್ಷಮಿಸಿ ಬಿಟ್ಬಿಡು ರಾಜ ಅಂತ ಹೇಳಿ ಇದು ಮಾಡಿ. ಅಂದ್ರೆ ಮೃದು ಮಾತಿನಿಂದ ಯಾರಾದ್ರೂ ಏನಾರು ಸಾಧನೆ ಮಾಡ್ಬೋದು, ಕಠೋರ ಮಾತಿನಿಂದ ಈ ರೀತಿ ಸಾಧನೆಗಳು ಆಗೋದಿಲ್ಲ ಅನ್ನೋದಕ್ಕೆ ಇದು ಬಹಳ ಮಹತ್ವಪೂರ್ಣವಾದ ಉದಾಹರಣೆ.